ಕಾರ್ ಹತ್ರನು ಬಿಟ್ಟು ಅದನ್ನ 5 ನಿಮಿಷ ನಾವು ಹೊರಗಡೆ ಸುಮ್ಮನೆ ನಿಂತಿದ್ವಿ ಸರ್. ಅವಾಗ್ಲೂ ಹೋಗ್ಲಿಲ್ಲ. ನಿನ್ನ ಹತ್ರ ಚಾರ್ಜ್ ಇಲ್ಲ ಅಂದ್ರೂ 100 ರೂಪಾಯಿ ತಗ ಆಟೋ ಕೊಟ್ಟು ಕಳಿಸ್ತೀನಿ ಅಂತಾನು ಹೇಳಿದೆ ಸರ್. ಅವಾಗ್ಲೂ ಹೋಗ್ಲಿಲ್ಲ ಅವಳು. ಆವಾಗ ಹೋಗ್ತಿದ್ದೋಳು ಇಲ್ಲಿ ಬಂದು ನಾವು ಈ ತರ ಕೋರ್ಟ್ ಅವಳು ಹಕ್ಕುಪತ್ರ ಖುಲಾಸೆ ಎಲ್ಲ ಮಾಡ್ಕೊಬಿಡೋಣ, ನಾಳೆ ದಿನ ಮಗುಗೆ ತೊಂದರೆ ಆಗುತ್ತೆ, ಇವನು ಈ ತರ ಟಾರ್ಚರ್ ಕೊಟ್ಟಿದ್ದಾನೆ, ಮಗನ ಕೊಲೆ ಮಾಡ್ತೀನಿ, ಗಂಡನ ಕೊಲೆ ಮಾಡ್ತೀನಿ ಅಂತ ಹೇಳಿದಾನೆ. ಅಂತದ್ರಲ್ಲಿ ಈ ತರ ಮೈಂಡ್ ಸೆಟ್ ಅವನಿಗೆ ಇರ್ಬೇಕಾದ್ರೆ ಏನಾದ್ರು ಮಾಡ್ತಾನೆ ಅನ್ನೋ ಹೆದರಿಕೆಯಲ್ಲಿ ಇವಳು ಮತ್ತೆ ಈಗ ಊರಿಗೆ ಕರ್ಕೊಂಡು ಬಂದಿರ್ತೀವಿ. ಅವಾಗ ಇವಳು ಮತ್ತೆ ನೈಟ್ ಎಲ್ಲ ಇದ್ ಮಾಡಿದ್ರೆ ನಾನು ಫೋನ್ ಲಾಕ್ ನಮ್ಮ ಇದನ್ನ ಚೇಂಜ್ ಮಾಡಿರ್ತೀನಿ ಸರ್. ಲಾಕ್ ಚೇಂಜ್ ಮಾಡಿದ್ರು ನಮ್ಮ ಪಾಪದ ಜೊತೆಲಿ ಅವಳು ಇದೇನಾರ ಇದ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಬಿಟ್ಟಳು ಅಂತ ನಾನು ಎದುರಿಕೊಂಡು ಪಕ್ಕದಲ್ಲೇ ಮಲಸ್ಕೊಂಡು ನೋಡ್ಕೊಂತ ಇರ್ತೀನಿ. ನಾನು ಒಂದಿನ ಊಟ ಮಾಡಲ್ಲ ಸರ್, ಜೊತೆಲೆ ಇರ್ತಾಳೆ. ಆದ್ರೆ ಮಗನು ಮನ್ಗಿರ್ತಾನೆ. ಫಸ್ಟ್ ಓದ್ದಿನಲೇ ನನ್ನ ತಪ್ಕೊಂಡು ಹತ್ಬಿಡ್ಲು ಸರ್, ಹಿಂಗಾಯ್ತು ಅಂತ ಕ್ಷಮಿಸ್ಬಿಡಿ ಅಂತ. ಮನೆಗೆ ಹೋದ್ಮೇಲೆ ನನ್ನ ತಪ್ಕೊಂಡು ಹತ್ಲು, ನಮ್ಮ ಪಾಪನ ಹಿಡ್ಕೊಂಡು ಹತ್ಲು. ಅವಾಗ್ಲೂ ಮನ್ಸು ಕರಗಿದೆ, ಏನೋ ಮೈಂಡು ಇದಾಗಿದೆ ಅಂತ ನಾವು ಸುಮ್ಮನಿದ್ವು. ಆಯ್ತು ಅಂದ್ಬಿಟ್ಟು ನೈಟ್ ಒಟ್ಟಿಗೆ ಮಲಗಿರ್ತೀವಿ. ಆಯ್ತು, ಹಿಂಗೆಲ್ಲ ಆಯ್ತು. ಒಂದು ನೈಟ್ ಕಳೀತು ಸರ್. ಅವತ್ತಿನ ಬೆಳಗ್ಗೆ ನಾವು ಈ ತರ ಕುಕ್ಕುಲಾಸೆ ಮಾಡಿಸ್ಬೇಕಾಗುತ್ತೆ ಅಂತ ಎಲ್ಲ ಅವಳ ಎದುರಿಗೆ ಮಾತಾಡ್ತೀವಿ. ಆಯ್ತು, ಏನ್ ಬೇಕಾದ್ರೂ ಬರ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಕಾರ್ಲೆ ಬ್ಯಾಂಕಿಗೆ ಹೋಗಿ ಅವಳು ಫೋನ್ ನಂಬರ್, ಈಗ ಅವಳ ಹತ್ರ ನನ್ನ ಅಮೌಂಟ್ ಎಲ್ಲ ಆನ್ಲೈನ್ ಪೇಮೆಂಟ್ ಎಲ್ಲ ಬರ್ತಿರ್ತದಲ್ಲ ಅವಳ ಅಕೌಂಟಿಗೆ ಹೋಗ್ತಿತ್ತು. ಅದನ್ನ ನಾವು ಈಗ ಸ್ಟಾಪ್ ಮಾಡ್ಸಾಕನ ಅವನಿಗೆ ಆಮೇಲೆ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾವು ಅದನ್ನ ಸ್ಟಾಪ್ ಮಾಡಿಸ್ಬೇಕು ಅಂದ್ಬಿಟ್ಟು ನಂಬರ್ ಚೇಂಜ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಬ್ಯಾಂಕ್ ಒಳಗೆ ಕರ್ಕೊಳ್ಳೋದು ಸರ್. ಕಾರ್ ಒಳಗೆ ಕೂರಿಸ್ಕೊಂಡು ನಾವು ಕರೆಸ್ಬಿಟ್ಟು ಅಲ್ಲೇ ಸೈನ್ ಮಾಡಿಸಿ ಎದುರು ಬದಲಿಗೆ ಇದು ಮಾಡಿಸ್ಬಿಟ್ಟು ಕಳಿಸ್ತೀವಿ. ಅವಾಗ ಅಲ್ಲಿಂದ ಬರ್ತಾಳೆ, ಬಂದು ಮನೆ ಹತ್ರ ಇರ್ತಾಳೆ. ಹಿಂಗೆಲ್ಲ ನಾವು ಕಾರಲ್ಲೆಲ್ಲ ಕೇಳ್ಕೊಳ್ತೀವಿ, ನೋಡುವ ಇನ್ನೂ ಏನಾದ್ರು ತೊಂದರೆ ಇದ್ರೆ ಹೇಳು ಅಂತ. ಏನೆಲ್ಲ ಬಿಡಿ, ಮೈಂಡ್ ಇದು ಮಾಡ್ಬಿಡಿ ಅಂತಲೂ ಹೇಳ್ತಾರೆ. ಮೈಂಡ್ ಇದು ಆಯ್ತು, ಸ್ಟ್ರೆಸ್ ಬೇಡ ಅಂತ ನಾವು ಯೋಚನೆ ಮಾಡ್ಕೊಂಡು ಮನೆ ಕರ್ಕೊಂಬಂದು ಇಟ್ಕೊಂಡಿರ್ತೀವಿ ಸರ್. ನೈಟು ಅವತ್ತು ನನಗೂ ಅವತ್ತಿಂದ ಊಟ ಮಾಡಿರ್ಲಿಲ್ಲ. ಆಯ್ತು, ಸಮಾಧಾನ ಆಯ್ತು, ಏನೋ ಒಂದು ತಿತ್ಕೊಂಡು ಬಾಳ್ತಾಳೆ ಅಂದ್ಬಿಟ್ಟು ನಾನು ಮನಸ್ಫೂರ್ತಿ ಊಟ ಮಾಡ್ತೀನಿ ಸರ್. ಅವಳಿಗೂ ಊಟ ತಗೊಂಡು ಹೋಗ್ತೀನಿ. ಇವತ್ತು ಊಟ ಬೇಡ ಅಂದ್ಬಿಟ್ಟು ಬರೀ ಹಾಲು ಕುಡಿತೀನಿ ಅಂತಾಳೆ. ಆಯ್ತು, ಅವತ್ತಿಂದ ಸ್ನಾನ ಮಾಡಿಲ್ವಲ್ಲ, ನೀನು ಸ್ನಾನ ಮಾಡು ಅಂದ್ಬಿಟ್ಟು ಅವಳಿಗೆ ಸ್ನಾನ ಮಾಡೋದು ನೀರೆಲ್ಲ ಕಾಸಿ ನೀರು ಇದೆಲ್ಲ ಕೊಡ್ತೀನಿ ಸರ್. ಆಮೇಲೆ ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದು ಕೂತಿರ್ತೀನಿ. ಆಮೇಲೆ ಅವಳು ಸ್ನಾನ ಮಾಡ್ಕೊಂಡು ಬರ್ತಾಳೆ. ಬಂದಾದ್ಮೇಲೆ ನಾನು ನಿದ್ದೆ ಬರ್ತಿರ್ತೇವೆ. 12 ಗಂಟೆವರೆಗೂ ನಾನು ಅಂತೂ ಎಚ್ಚರ ಇದ್ದೆ ಸರ್. ಫೋನಲ್ಲಿ ನೋಡ್ಕೊಂಡು ಎಚ್ಚರ ಆಗಿದ್ದೆ. 12 ಗಂಟೆವರೆಗೂ ಅವಳು ಮಲ್ಕೊಂಡು ತಲೆ ಆರಿಸ್ಕೋಬೇಕು ಅಂದ್ಬಿಟ್ಟು ಫ್ಯಾನ್ ಹಾಕೊಂಡು ತಲೆ ಆರಿಸ್ಕೊಂತಿರ್ತಾಳೆ. ಆಮೇಲೆ ನಾನು ಆಯ್ತು ನಿದ್ದೆ, ಇನ್ನೇನು ಇಷ್ಟೆಲ್ಲ ಇದು ಮಾಡಿದಳು, ಅವತ್ತೇ ಹೋಗ್ಬೇಕಾಯ್ತು, ಬಿಟ್ಟು ಕಳ್ಸೋಳು ಅವತ್ತೇ ಹೋಗ್ತಿದ್ಲು, ಅದ್ಯಾಕೆ ಅಂದ್ಬಿಟ್ಟು ನಾನು ಈ ರೀತಿ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಸರ್. ಬೆಳಗ್ಗೆ ಎದ್ದು 5 ಗಂಟೆ ಜಾವಕ್ಕೆ ನೋಡ್ತೀನಿ, ಇರೋಲ್ಲ ಸರ್. ನಾನು ಹೊಳೆ ಹತ್ರ ಹೋಗಿ ಎಲ್ಲರಿಗೂ ಫ್ರೆಂಡ್ಸಿಗೆ ಫೋನ್ ಮಾಡಿ ಎಲ್ಲ ಹತ್ತಲ್ಲೂ ನೋಡ್ತಿರ್ತೀನಿ ಸರ್. ಅವಾಗ ಅಲ್ಲಿ ನೋಡಿದಾಗ ಅಲ್ಲಿ ಇರೋಲ್ಲ. ನನಗೆ ಡೌಟ್ ಬಂದು ಇವನಿಗೆ ಫೋನ್ ಮಾಡೋಣ, ಹುಡುಗನ ಫ್ರೆಂಡ್ ಕೈ ಫೋನ್ ಮಾಡಿಸ್ದಾಗ ಬಿಡ್ರಿ ಅವಳೆಲ್ಲೋ ಇರ್ತಾಳೆ, ಬೆಂಗಳೂರಿಗೆ ಹೋಗಲ್ಲ ಬಿಡ್ರಿ ಹಿಂಗೆ ಅಂತಾನೆ. ನಿಮ್ಗೆ ಹೆಂಗೆ ಗೊತ್ತು, ಬೇರೆ ನಂಬರಿಂದ ಯಾವ್ದ್ರಿಂದ ಕಾಲ್ ಬಂದಿತ್ತು ಅಂತ ಮಾತಾಡ್ತಾನೆ. ಆಮೇಲೆ ಯಾವ ನಂಬರ್ ಅಂತ ಹೇಳೋದು, ಆಮೇಲೆ ಕಳಿಸ್ತೀನಿ ಬಿಡಿ ಅಂತಾನೆ. ಆಮೇಲೆ ಒಂದು 1/4 ಗಂಟೆ ಆದ್ಮೇಲೆ ಮತ್ತೆ ಇವ್ನು ಕಳಿಸ್ತಿಲ್ವಲ್ಲ ಅಂತ ಕಾಲ್ ಮಾಡ್ತೀವಿ. ಆಮೇಲೆ ಬೇರೆ ಕೈಲಿ ಏನಕ್ಕೆ ಕಾಲ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನೇ ಖುದ್ದಾಗ ಕಾಲ್ ಮಾಡ್ತೀನಿ. ಆ ರೆಕಾರ್ಡು ಇದೆ, ಅವನು ಏನು ಮಾತಾಡಿದ್ದಾನೆ ಅಂತ ನೋಡಿ. ಅವ್ನು ನೀವು ಇದು ಮಾನಸಿಕವಾಗಿ ನಂಗೆ ಹಿಂಸೆ ಇರ್ತದೆ, ನಾನು ಬರ್ತೀನಿ ನಿನ್ನ ಜೊತೆ, ಬದುಕಿರಿ ನಿನ್ನ ಜೊತೆ ಅಂತ ಆ ಥರ ಹೇಳಿದ್ಲು ಅಂತ ಆಮೇಲೆ ಹೇಳ್ತಾನೆ ಅವ್ನು ನನಗೆ. ಆಮೇಲೆ ಹಿಂಗೆ ಈ ಥರ